ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಪರೀತ ಮಳೆ ಬೀಳೋದ್ರಿಂದ ಈ ಗದ್ದೆಗಳ ಈ ಖಾಲಿ ಜಾಗದಲ್ಲಿ ನೀರು ವಿಪರೀತವಾಗಿ ನೀರು ನಿಂತಿದೆ. ನೋಡ್ಬೋದು ನೀವು. ಫುಲ್ ಅಂದರೆ ಫುಲ್ ಕಾಲು ಇಡ್ಲಿಕ್ಕೂ ಸಹ ಭಯ ಆಗ್ತಾ ಇದೆ. ನೋಡಿ, ಇಲ್ಲಿಂದ ಸುಮಾರು 15ರಿಂದ 20 ಎಕರೆ ಜಾಗ ಇದೆ ಅದು. ಸೊ ಅಲ್ಲಿ ನೋಡಿ, ಯಾವುದ್ಯಾವುದೋ ಪಕ್ಷಿಗಳು ಬಂದು ಮೇಲಿಕ್ಕೆ ಬಂದಿದೆ ನೋಡಿ. ಸುಮಾರಿದೆ, ನನ್ನನ್ನೇ ನೋಡ್ತಾ ಇದ್ದೆವು. ಸುಮಾರಂದ್ರೆ ಸುಮಾರಿದೆ. ಸೊ ವಿಪರೀತ ಮಳೆಯಿಂದ ಈ ಕಡೆ ನೋಡಿ ನೀರು ಎಷ್ಟೆಲ್ಲ ಸ್ಟಾಕ್ ಆಗಿದೆ ನೋಡಿ. ಫುಲ್ ಅಂದರೆ ಫುಲ್ಲು. ಇದು ಹಳೆ ಯಾವುದೋ ಬೋಟ್ನ ರೆಡಿ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದು ಪ್ಲ್ಯಾನ್ ತಪ್ಪಿದೆಯೋ ಏನೋ ಗೊತ್ತಿಲ್ಲ. ಬಟ್ ಅದನ್ನು ಉಲ್ಟಾ ಮಾಡಿ ಹಾಕಿದ್ದಾರೆ. ಅದು ಹಾಗೇ ಬಿದ್ದಿದೆ. ಅದು ಇನ್ನೂವರೆಗೂ ಏನು ಹಾಳಾಗಿಲ್ಲ. ಬಟ್ ಆದರೆ ಕಲರ್ ಎಲ್ಲ ಹೋಗಿದೆ ಅದರದ್ದು, ಈ ಬೋಟಿಂದ. ಅದರ ಮಧ್ಯದಿಂದ ಗಿಡ ಬೆಳೆದಿದೆ. ಅವೆಲ್ಲ ನೋಡಿ ಬಾತುಕೋಳಿ ಅವೆಲ್ಲ ಸುಮಾರು ಅಂದರೆ ಸುಮಾರು ಮೇಲಿಕ್ಕೆ ಬಂದಿದೆ. ಈ ಮಳೆಗಾಲದಲ್ಲಿ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳು ಸಿಗ್ತದಲ್ಲ, ಆ ಕ್ರಿಮಿ ಕೀಟಗಳನ್ನು ತಿನ್ನಲಿಕ್ಕೆ ಬಂದಿದೆ ನೋಡಿ. ಎಷ್ಟಿದೆ ಇನ್ನೂ ಅದರಲ್ಲಿ. ಚಿಕ್ಕ ಚಿಕ್ಕ ಪುಟ್ಟ ಮರಿಗಳು ಇದೆ ಅದರಲ್ಲಿ. ಸುಮಾರು 15ರಿಂದ 20 ಎಕರೆ ಖಾಲಿನೇ ಇದೆ ಈ ಜಾಗ. ನೋಡ್ಬೋದು ನೀವು. ನೋಡಿ, ಎಲ್ಲ ಹಾರಿ ಹೋಗ್ತಾ ಇದೆ. ಇಲ್ಲಿಂದ ಸುಮಾರು ಅಂದರೆ ಸುಮಾರು ಫುಲ್ ಆ ಗುಡ್ಡದಿಂದ ಏನು ಹೊಗೆ ಹೋಗ್ತಾ ಇದೆ. ಸೊ ಅದೇ ಮಳೆಯಾಗಿ ಕನ್ವರ್ಟ್ ಆಗುತ್ತೆ. ಸೊ ರೀಸರ್ಕಲ್ ನೋಡ್ಬೋದು ನೀವು. ಮಳೆಯಲ್ಲಿ ಒಂಥರ ಬೆಂಕಿ ಬಿದ್ದಾಗ ಯಾವ ಥರ ಹೊಗೆ ಹರಡುತ್ತೋ ಅದೇ ರೀತಿ ಮಳೆ ಬಿದ್ದಾಗ ಅದೇ ರೀತಿ ಆವಿಯಾಗಿ ನೀರು ಒಳ್ಳೆ ಮೋಡಕ್ಕೆ ಹೋಗುತ್ತೆ. ಮೋಡದಿಂದ ಮತ್ತೆ ಸುರಿದು ಬೀಳುತ್ತೆ. ಸೊ ಹೀಗೆ ಇದು ಮಳೆಗಾಲ ಇಲ್ಲಿ. ನೋಡಿ, ಸುಮಾರು ಅಂದರೆ ಸುಮಾರು ನೀರು ನಿಂತೋಗಿದೆ. ಹರಿತಾ ಇದೆ ನೀರು. ತುಂಬ ಅಂದರೆ ತುಂಬ ಪಕ್ಷಿಗಳು ಇಲ್ಲಿ ತಿನ್ನಲಿಕ್ಕೆ ಬರ್ತವೆ. ಇಲ್ಲಿ ನೋಡ್ಬೋದು ನೀವು, ಮಶ್ರೂಮ್ ಕೂಡ ಬೆಳೆದಿದೆ ನೋಡಿ. ಇದು ಮಶ್ರೂಮ್ ಅಲ್ಲ, ಇದು ಗಿಡದ ಬೇರು. ಇದೇ ಗಿಡದ ಬೇರು ಆಗಿರ್ಬೋದು. ಇದು ಒಂಥರ ಸೇಮ್ ನೋಡಲಿಕ್ಕೆ ಮಶ್ರೂಮ್ ಥರ ಕಾಣುತ್ತೆ ಅದು, ಆದರೆ ಮಶ್ರೂಮ್ ಅಲ್ಲ ಅದು. ಈ ಗಿಡದ ಬೇರಾಗಿರ್ಬೋದು ಅದು. ನೋಡಿ ಎಷ್ಟು ದೊಡ್ಡ ಜಾಗ ನೋಡಿ, ಫುಲ್ ದೊಡ್ಡದು, ಸಿಕ್ಕಾಪಟ್ಟೆ ದೊಡ್ಡದಾಗಿ ಇದೆ ಈ ಒಂದು ಜಾಗ. ಈ ಕಡೆ ಬಂದರೆ ಮನೆಗಳಿದೆ. ಮನೆಗಳಂದರೆ ಭಾಳ ಇಲ್ಲ, ಒಂದು 15ರಿಂದ 20 ಮನೆ ಆಗ್ಬೋದು ಈ ಮನೆ. ಈ ಕಡೆ ನೋಡಿದರೆ ಫುಲ್ಲು ಜಂಗಲ್ ನೋಡಿ. ಆ ಗುಡ್ಡದಿಂದ ಯಾವ ಥರ ಹೊಗೆ, ಮಳೆ ನೀರು ಬಿದ್ದಂತಹ ಮಳೆ ನೀರು ಆವಿಯಾಗಿ ಹೊಗೆಯ ರೂಪದಲ್ಲಿ ಯಾವ ರೀತಿ ಹೋಗ್ತಾ ಇದೆ ನೋಡಿ. ನೀವು ಕಾಣ್ತಾ ಇದೆ. ಜೂಮ್ ಮಾಡಿ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ. ಹೊಗೆ ಯಾವ ರೀತಿಯಾಗಿ ಆವಿಯಾಗಿ ಹೋಗ್ತಾ ಇದೆ ನೀರು. ಇಲ್ಲೆಲ್ಲ ನಾವು ಪ್ರತಿದಿನ ನೋಡುವಂಥ
ಪಕ್ಷಿಗಳು ಬಂದು ಮೇಯಲಿಕ್ಕೆ ನೋಡಿ ಹಾರಿ ಹೋದು. ಸೊ ಇಂಥ ಜಾಗದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಯಾಕಂದರೆ ಫುಲ್ ಗ್ರೀನ್ ಇದೆಯಲ್ಲ, ಎಲ್ಲಿ ಹಾವು ಇರುತ್ತೋ ಏನೋ ಅಂತ ಗೊತ್ತಾಗಲ್ಲ. ಸೊ ಹಾವುಗಳು ಬರ್ತಿರ್ತವೆ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ತಿರುಗಾಡ್ಬೇಕು. ಮತ್ತು ಇಂಥ ಗದ್ದೆಗಳಲ್ಲಿ ಈ ಮಳೆಗಾಲದಲ್ಲಿ ಏಡಿಗಳು ಸತ ಸಿಗ್ತವೆ. ಬೆಳಗ್ಗೆ ಜನ ಹೋಗ್ತಾರೆ ಹಿಡಿಲಿಕ್ಕೆ. ಬೆಳಗ್ಗೆನೇ ಹೋಗಿ ಹಿಡ್ಕೊಂಡು ಬರ್ತಾರೆ ಇಲ್ಲಿನ ಜನ. ಸೊ ಇದು ನೋಡ್ಬೋದು, ಇದು ಬೇಲಿ ಹಾಕಿದ್ದಾರೆ. ಆ ಕಡೆ ಇರೋ ಜಾಗ ಯಾರ್ದು ಬೇರೆ ಅವ್ರದ್ದು, ಅದಕ್ಕೆ ಬೇಲೆ ಹಾಕಿ ಆ ಬೇಲೆಯಲ್ಲಿ ಸುತ್ತಲೂ ಗಿಡವನ್ನು ನೆಟ್ಟಿದ್ದಾರೆ. ನೀರು ನೋಡಿ ಯಾವ ಥರ ಇರ್ತಾ ಇದೆ. ಈ ಪಕ್ಷಿ ನೋಡಿ ಯಾವ ಥರ ಸೌಂಡ್ ಮಾಡಿ ಮಾಡ್ತಾಯಿದೆ ಅಂದರೆ ಇದ್ರ ಸಿಗ್ನಲ್ ಇದು. ಯಾಕಂದರೆ ಅದ್ರದ್ದು ಮೊಟ್ಟೆ ಇಲ್ಲೇ ಇಟ್ಟಿರ್ಬೋದು, ಅದಕ್ಕೋಸ್ಕರ ನನ್ನ ನೋಡಿ ಅವು ಆ ಥರ ಒದರ್ತಾ ಇದೆ. ಸೊ ಹತ್ರ ಬರಬೇಡ ಅಂತ ಸಿಗ್ನಲ್. ಸೊ ಹತ್ರ ಮೊಟ್ಟೆ ಹತ್ರ ಹೋದರೆ ಅವು ಅಟ್ಯಾಕ್ ಮಾಡ್ತವೆ, ಅಟ್ಯಾಕ್ ಮಾಡೋ ಸಾಧ್ಯತೆಯೂ ಇದೆ. ಸೊ ನೋಡಲಿಕ್ಕೆ ಚಿಕ್ಕ ಪಕ್ಷಿ ಆದರೂ ಸೊ ಅವು ಭಾಳ ಪವರ್ಫುಲ್, ಯಾಕಂದರೆ ಬಾಯಿಯಿಂದ ಮತ್ತು ಕಾಲುಗಳಿಂದ ಅಟ್ಯಾಕ್ ಮಾಡ್ತವೆ ಆ ಪಕ್ಷಿಗಳು. ಪಕ್ಷಿ ಭಾಳ ಡೇಂಜರ್. ನೋಡ್ಬೋದು ನನ್ನ ಸುತ್ತ ಹಾಕ್ದೆ ಎರಡು ಬಂದಿದೆ. ಇಲ್ಲಿ ನೋಡಿ ಎರಡು ಬಾತುಕೋಳೆ. ಈ ಜಾಗದಲ್ಲಿ ಕಾಜು ಗಿಡಗಳು ಸಹ ನೆಟ್ಟಿದ್ದಾರೆ, ನೋಡ್ಬೋದು. ಕಾಜು ಮರಗಳು ಸಹ ಈ ಜಾಗದಲ್ಲಿ ನೆಟ್ಟಿದ್ದಾರೆ. ಆ ಕಾಜುವಿನಿಂದ ಬರುವಂಥ ಹಣ್ಣಿನಿಂದ ಬರುವಂಥ ಬೀಜ ಏನಿದೆ, ಆ ಬೀಜಗಳನ್ನು ಮಾರ್ತಾರೆ ಫ್ಯಾಕ್ಟ್ರಿಗಳಿಗೆ. ಅದನ್ನು ಸಂಗ್ರಹಿಸಿಟ್ಟು ಮಾರಿ ಅದರಿಂದ ದುಡ್ಡು ತೊಗೊಳ್ತಾರೆ ಇಲ್ಲಿನ ಜನ. ಎಷ್ಟೋ ಕೆಲವೊಂದಿಷ್ಟು ಜನ ಹಾಗೆ ಮಾಡ್ತಾರೆ. ನೋಡ್ಬೋದು ನೀವು, ಎಲ್ಲ ಫುಲ್ಲು ಕಾಜು ಮರಗಳೇ ಇದೆ. ಇಲ್ಲಿ ಹತ್ರ ಒಂದು ಮನೆ ಇದೆ. ವಿಪರೀತ ಮಳೆಯಿಂದಾಗಿ ಸುಮಾರು ನೀರುಗಳು ನಿಂತಿದೆ. ಆ ನೀರು ನಿಂತಿರುವಂಥ ಜಾಗದಲ್ಲಿ ಸುಮಾರು ಈ ಒಂದು 50ಕ್ಕೂ ಹೆಚ್ಚು ಪಕ್ಷಿಗಳು, ಬೇರೆ ಬೇರೆ ಪ್ರಭೇದದ ಪಕ್ಷಿಗಳು ಬಂದಿದ್ದಾವೆ. ಸೊ ಅದನ್ನೆಲ್ಲ ನಾನು ನೋಡಿ ನಿಮಗೂ ತೋರಿಸ್ತೀನಿ ಯಾವ ರೀತಿ ಮಳೆ ಆಗಿದೆ, ಎಷ್ಟು
ಅಷ್ಟು ಜಾಗ ಇದೆ ಇಲ್ಲಿ, ಫ್ರೀ ಸ್ಪೇಸ್. ಸೊ ನೋಡ್ಬೋದು ಎಲ್ಲ ಫುಲ್ ಖಾಲಿ ಖಾಲಿ ಜಾಗ. ಆದರೆ ಬೇಲಿಗಳು ಮಾತ್ರ ಹಾಕಿದ್ದಾರೆ. ಇನ್ನೂ ಏನು ಜಾಗ ಜಾಗದಲ್ಲಿ ಮನೆ ಗಿನೆ ಯಾವ ರೀತಿಯಾದಂಥ ಮನೆಯೂ ಇಲ್ಲ. ಇದು ಒಂದು ಕಾಲದಲ್ಲಿ ಗದ್ದೆಯಾಗಿ ಇತ್ತು, ಅದನ್ನು ಈಗ ಗದ್ದೆ ಯಾರೂ ಮಾಡ್ತಾ ಇಲ್ಲ, ಹಾಗಾಗಿ ಖಾಲಿ ಬಿದ್ದಿದೆ. ಸುಮಾರು 15ರಿಂದ 20 ಎಕರೆ ಜಾಗ ಇದೆ, ಖಾಲಿ ಜಾಗ. ಆ ಜಾಗದಲ್ಲಿ ನೀರು ಸುಮಾರು ಅಂದರೆ ಸುಮಾರು ಈ ಮಳೆಯಲ್ಲಿ. ಸೊ ಮಳೆ ವಿಪರೀತ, ಈಗ ಸ್ವಲ್ಪ ಕಮ್ಮಿ ಆಗಿದೆ ಮಳೆ. ಮಳೆ ಬಿದ್ದಂಥ ಜಾಗದಲ್ಲಿ ನಾನು ನಿಮಗೆ ಎಷ್ಟೆಲ್ಲ ಪಕ್ಷಿಗಳು ಬಂದು ಈ ಮಳೆಗೆ ಚಿಕ್ಕ ಚಿಕ್ಕ ಮಳೆ ಹುಳ ಮತ್ತು ಕ್ರಿಮಿಕೀಟಗಳು ಬರ್ತಾವಲ್ಲ, ಅದನ್ನು ತಿನ್ನಲಿಕ್ಕೆ ಎಲ್ಲಿ. ವಿಡಿಯೋ ನೋಡೋದ್ರ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬಿದ್ದು ಸಂಗ್ರಹವಾದಂಥ ನೀರು ಇದೇ ಮೂಲಕ ಇಲ್ಲಿ ಸ್ಟಾಕ್ ಆಗಿ ಇಲ್ಲಿಂದ ಸುಮಾರು ಒಂದು 5-6 ಕಡೆ ಡಿವೈಡ್ ಆಗಿ ಹೋಗುತ್ತೆ ನೀರು. ನೋಡಿ ಇದು ಎಷ್ಟು ಪ್ಯೂರ್ ಆಗಿದೆ, ಇಲ್ಲಿ ಎಷ್ಟು